ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 22/12/2025 ಮುರಳಿ ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು. ಮೊದಲನೇದಾಗಿ, ಮಧುರ ಮಕ್ಕಳೇ, ಬಾಬಾ ಹೇಗಿದ್ದಾರೆಯೋ ಹಾಗೆಯೇ ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡಬೇಕು. ಎರಡನೇದು, ಬಾಬಾ ಬಡವರ ಬಂಧು ಆಗಿದ್ದಾರೆ. ಬಡವರು ಎಂದರೆ ಪತಿತರಾದವರನ್ನು, ಯಾರಲ್ಲಿ ಜ್ಞಾನವಿಲ್ಲವೋ ಅವರಿಗೆ ಜ್ಞಾನವನ್ನು ಕೊಟ್ಟು ಪಾವನರನ್ನಾಗಿ ಮಾಡುವುದು ಆಗಿದೆ. ಮೂರನೆಯದು, ಜ್ಞಾನದ ವಿಚಾರಗಳಲ್ಲಿಯೇ ಸದಾ ಇರಬೇಕು. ಬಾಯಿಂದ ಸದಾ ಜ್ಞಾನ ರತ್ನಗಳನ್ನೇ ನುಡಿಯಬೇಕು. ನಾಲ್ಕನೇದು, ತಮ್ಮ ಬೆಳಕಿನ ದೇವತಾ ಸ್ವರೂಪದ ಮೂಲಕ ಗತಿ ಸದ್ಗತಿ ಪ್ರಸಾದವನ್ನ ಹಂಚುವಂತಹ ಮಾಸ್ಟರ್ ಗತಿ ಸದ್ಗತಿ ದಾತ ಆಗಿರಿ. ಐದನೇದು, ಮನಸ್ಸನ್ನ ಇಷ್ಟೊಂದು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ, ಯಾವುದೇ ಪರಿಸ್ಥಿತಿಗಳಲ್ಲಿಯೂ ಮನಸ್ಸಿನ ಸ್ಥಿತಿಯು ವಿಚಲಿತ ಆಗಬಾರದು. 5 ಬಿಂದುಗಳು. ಶಿವ ತಂದೆಯನ್ನ ಯಥಾರ್ಥವಾಗಿ ನೆನಪು ಮಾಡಿ, ಬಡವರ ಬಂಧು ಬಾಬಾ, ಜ್ಞಾನರತ್ನಗಳನ್ನೇ ನುಡಿಯಿರಿ, ಮಾಸ್ಟರ್ ಗತಿ ಸದ್ಗತಿ ದಾತ, ಮನಸ್ಸು ಶಕ್ತಿಶಾಲಿಯಾಗಿರಲಿ. ಇಂದಿನ ಚಿಂತನೆ, ನಾನು ಆತ್ಮ ಮಾಸ್ಟರ್ ಗತಿ ಸದ್ಗತಿ ದಾತ ಜ್ಯೋತಿ ಬಿಂದು ಆಗಿದ್ದೇನೆ. ಓಂ ಶಾಂತಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣನಾಗಿದ್ದೇನೆ. ನಾನು ಆತ್ಮ ಸ್ವಯಂ ಪರಮಾತ್ಮ ಶಿವ ತಂದೆಯವರು ಬ್ರಹ್ಮ ತಂದೆಯ ಮಾಧ್ಯಮದ ಮೂಲಕ ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿಸಿಕೊಂಡಿದ್ದಾರೆ. ಪ್ರತಿದಿನವೂ ಸಹ ತಂದೆಯು ನನಗೆ ಓದಿಸುತ್ತಿದ್ದಾರೆ. ನಾನು ಆತ್ಮ ಪ್ರತಿದಿನವೂ ತಂದೆಯಿಂದ ಮಧುರ ಮಹಾವಾಕ್ಯಗಳನ್ನು ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಶಿವ ತಂದೆಯು ಹೇಗಿದ್ದಾರೆಯೋ ಹಾಗೆಯೇ ಯಥಾರ್ಥವಾಗಿ ಅರಿತು ಬಿಂದು ತಂದೆಯನ್ನು ಹೇಗಿದ್ದಾರೆಯೋ ಹಾಗೆಯೇ ಅರಿತು ನೆನಪು ಮಾಡುತ್ತೇನೆ. ನಾನು ಆತ್ಮ ತಂದೆ ಹೇಗೆ ಪತಿತರಾದವರನ್ನು ಪಾವನ ಮಾಡಲು ಬಂದಿದ್ದಾರೆಯೋ ಹಾಗೆ ನಾನು ಆತ್ಮನೂ ಸಹ ಅನೇಕ ಆತ್ಮರಿಗೆ ಸತ್ಯದ ಅರಿವನ್ನು ನೀಡಿ ಪಾವನರನ್ನಾಗಿ ಮಾಡುವ ಸೇವೆ ಮಾಡುತ್ತೇನೆ. ನಾನು ಆತ್ಮನೇ ಆಗಿದ್ದೇನೆ. ಬಾಬರವರು ಬಡವರ ಬಂಧು ಆಗಿದ್ದಾರೆ. ಪತಿತರನ್ನು ಪಾವನ ಮಾಡುವ ಪಾಪ ಕಟೇಶ್ವರನಾಗಿದ್ದಾರೆ. ನಾನು ಆತ್ಮ ಸದಾ ಸತ್ಯ ಜ್ಞಾನದ ಚಿಂತನೆಯಲ್ಲಿ, ಸತ್ಯ ಜ್ಞಾನದ ಸ್ಮೃತಿಯಲ್ಲಿ, ಸ್ಮರಣೆಯಲ್ಲಿರುತ್ತಾ ಸತ್ಯ ಜ್ಞಾನ ರತ್ನಗಳನ್ನೇ ಬಾಯಿಂದ ನುಡಿಯುತ್ತೇನೆ. ಮಧುರವಾದ ಮಾತುಗಳನ್ನೇ ಆಡುತ್ತೇನೆ. ನಾನು ಆತ್ಮ ಬೆಳಕಿನ ದೇವತೆಯಾಗಿದ್ದೇನೆ. ನಾನು ಸ್ವಯಂ ಬೆಳಕಿನ ದೇವತಾ ಸ್ವರೂಪ, ಫರಿಸ್ತಾ ಸ್ವರೂಪನಾಗಿ ಸರ್ವರಿಗೂ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ
ತಂದೆಯ ಸಮಾನ ಮಾಸ್ಟರ್ ಗತಿ ಸದ್ಗತಿ ದಾತ ಆತ್ಮನಾಗಿದ್ದೇನೆ. ನಾನು ಆತ್ಮ ಮನಸ್ಸನ್ನ ಇಷ್ಟೊಂದು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಎಂತಹದೇ ಪರಿಸ್ಥಿತಿಗಳು ಬಂದರೂ ಸಹ ಸದಾ ತಂದೆಯ ಜೊತೆಯಲ್ಲಿದ್ದು ಮನಸ್ಸಿನ ಸ್ಥಿತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಂಡು ಅಚ್ಚಲವಾಗಿರುತ್ತೇನೆ, ಶಕ್ತಿಶಾಲಿಯಾಗಿರುತ್ತೇನೆ. ನಾನು ಆತ್ಮ ಜ್ಯೋತಿ ಬಾಪ್ದಾದರವರ ಸುಪುತ್ರ ಮಗುವಾಗಿದ್ದೇನೆ. ನಾನೊಂದು ಮಹಾನ್ ಆತ್ಮ, ಪವಿತ್ರ ಆತ್ಮ, ಪುಣ್ಯಾತ್ಮನಾಗಿದ್ದೇನೆ. ನಾನು ಆತ್ಮ 5,000 ವರ್ಷಗಳಿಂದ ಅಗಲಿದ ನನ್ನ ನಿಜವಾದ ಮನೆ ಪರಂಧಾಮವನ್ನು ತಲುಪುತ್ತೇನೆ. ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ಶರೀರದಿಂದ ಭಿನ್ನನಾದೆ. ಶರೀರದ ಜಗತ್ತಿಗಿಂತಲೂ ದೂರ ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕವನ್ನು ತಲುಪಿದೆ. ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ, ಮಸ್ತಕ ಸಿಂಹಾಸನದಲ್ಲಿ ನಾನು ಆತ್ಮ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಓಹೋ, ಸಂಪೂರ್ಣ ಫರಿಸ್ತಾ ಅತಿ ಪ್ರೀತಿಯ ಬ್ರಹ್ಮ ತಂದೆಯವರು ಅವರ ಮಸ್ತಕದಲ್ಲಿ ಶಿವಬಾಬಾ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ಬಾಪ್ದಾದರವರು ಆಕರ್ಷಿಸುತ್ತಿದ್ದಾರೆ. ಅಪಾರ ಸ್ನೇಹ ಶಕ್ತಿ ತುಂಬಿದ ಪಾವನ ದೃಷ್ಟಿಯನ್ನ ನನ್ನ ಮೇಲೆ ಹರಿಸುತ್ತಿದ್ದಾರೆ. ನಾನು ಸಂಪೂರ್ಣ ಶುದ್ಧ ಪವಿತ್ರ ಆತ್ಮ ಜ್ಯೋತಿಯಾಗಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಸಂಪೂರ್ಣ ಫರಿಸ್ತಾ ಬಾಪ್ದಾದರವರ ದೃಷ್ಟಿ ಹಾಗೂ ವರದಾನವನ್ನು ಪಡೆದುಕೊಳ್ಳುತ್ತಿದ್ದೇನೆ. ಮೀಠೆ ಬಚ್ಚೆ, ಸದಾ ಸ್ನೇಹಿ, ಸದಾ ಸಹಯೋಗಿ, ಸದಾ ಶಕ್ತಿಶಾಲಿ ಆತ್ಮ ಭಾವ, सदा मास्टर गति सद्गति दाता भाव, सदा ज्ञानी योगी आत्मा भाव, निराकारी निरहंकारी निर्विकारी आत्मा भाव। बाबा से अपार शक्ति वरदानों को प्राप्त कर प्यारे बाबा ने अपने बाहों से मुझे गले लगा दिया। मैं इस सूक्ष्म लोक में बाप दादा की गोद का अनुभव कर रहा हूँ। ओहो, मैं आत्मा शरीर से, सूक्ष्म शरीर से भी डिटैच बिंदु बन गया हूँ। परम धाम को देख रहा हूँ। मैं आत्मा अपना निजी स्वरूप में बिंदु रूप में अपने आप को देख रहा हूँ। परम पावन धाम में, परम धाम में मैं आत्मा अपने प्यारे पिते परमात्मा शिव बाबा के साथ हूँ। अति प्यारा पिता बिंदु रूप में चमक रहा है। बाबा भी बिंदु, मैं भी बिंदु। बाबा को टच किया हूँ, अपार शक्तियों से भरपूर हो गया हूँ। मैं शक्तिशाली आत्मा बन गया हूँ, शुद्ध और शक्तिशाली। बाबा से अपार शक्तियों से भरपूर होकर पुनः इस साकार सृष्टि पे आकर सारा विश्व को संदेश दिया हूँ। सभी आत्माएं बाबा का केंद्र में आ रहा है। दैवी कुल वाले आत्मा आकर बाबा से अपार प्यार शक्ति
बाबा का यथार्थ परिचय प्राप्त कर उनके साथ संबंध जोड़कर जन्म जन्मांतर के लिए अपना अधिकार प्राप्त कर रहा है। सभी आत्माएं बाबा के पास पहुंच रहा है। ओम शांति।